ನಿಮ್ಮ SSGD ಪರೀಕ್ಷೆ ತಯಾರಿ ಚೆನ್ನಾಗಿ ನಡೆಸಿರ ಅಂತ ತಿಳ್ಕೊಂಡಿನಿ. ನೋಡಿ 27ರಿಂದ ನಿಮ್ದು ಈ SSGD ಪರೀಕ್ಷೆ ಶುರುವಾಗ್ತಾ ಇದೆ. ಓಕೆ, ನಿಮ್ಗೆ ಈ ಅಡ್ಮಿಟ್ ಕಾರ್ಡ್ ನ ನೀವು ಯಾವಾಗ ಡೌನ್ಲೋಡ್ ಮಾಡ್ಬೋದಪ್ಪ ಅಂದ್ರೆ 2 ಅಥವಾ 3 ದಿನ ಮುಂಚೆ ಅಂದ್ರೆ 24 ಮತ್ತು 25ರಿಂದ ನಿಮ್ಮ ಅಡ್ಮಿಟ್ ಕಾರ್ಡ್ ಈ SSGD ಈ ಫಸ್ಟ್ನೇ ಎಕ್ಸಾಮ್ ನ ನೀವು ಅಡ್ಮಿಟ್ ಕಾರ್ಡ್ ಯಾರನ್ನ ಕಾಯ್ತಿದೆ ನೋಡಿ 24 ಮತ್ತು 25ರಿಂದ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಇವತ್ತು ನಾವು ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲ್ ಇಂದ ನಾನು ನಿಮ್ಗೆ ಏನ್ ತಂದಿವಪ್ಪ ಅಂತಂದ್ರೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಡ ಅಂತ ಹೇಳಿ ಇವಾಗ ನಮಗೆ ಟಾಪಿಕ್ ವೈಸ್ ರೀಸನಿಂಗ್ ಮೇಲೆ ರಕ್ತ ಸಂಬಂಧದ ಮೇಲೆ ನಾವು 10 ಪ್ರಶ್ನೆಗಳು ತಗೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಈ ತರದ ಪ್ರಶ್ನೆಗಳು ಸ್ವಲ್ಪ ನಿಮಗೆ ಟೈಮ್ ಹಿಡಿಬಹುದು, ಕನ್ಫ್ಯೂಸಿಂಗ್ ಇರ್ಬೋದು. ಅದಕ್ಕಂತಲೇ ನಾನು ನಿಮಗೆ ಏನಪ್ಪ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿ, ನಿಮ್ಗೆ ಏನಾದ್ರು ಟ್ರಿಕ್ಸ್ ಗೊತ್ತಾಗ್ಲಿ, ಎಂಡಿಂಗ್ ಮೂಮೆಂಟ್ ಅಲ್ಲಿ ಒಂದು ಸ್ವಲ್ಪ ಟ್ರಿಕ್ಸ್ ಕಲ್ತ್ರಿ ಇನ್ನೂ ನಿಮಗೆ ಎಫಿಷಿಯನ್ಸ್ ಆಗಿ ನೀವು ಮಾಡ್ಬೋದಪ್ಪ ಅಂತ ಹೇಳಿ ಒಂದು 10 ಪ್ರಶ್ನೆಗಳು ತಗೊಂಡ್ಬಂದಿನಿ. ಓಕೆ, ಡೈರೆಕ್ಟ್ ಆಗಿ ಮೊದಲೇ ಪ್ರಶ್ನೆಗೆ ಹೋಗೋಣ ನಾವು. ಓಕೆ, ಮೊದಲೇ ಪ್ರಶ್ನೆ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಏನ್ ಕೊಟ್ಟಿದಾರಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡ್ರಿ. ಅದಾದ್ಮೇಲೆ ಸಿಂಬಲ್ ಅಲ್ಲಿ ಏನೇನಂತ ರೀಪ್ರೆಸೆಂಟ್ ಮಾಡ್ತಾರೆ ಡೈರೆಕ್ಟ್ ಹೋಗೋಣ. ಓಕೆ, ಈ ಸ್ಟಾರ್ ಎಲ್, ಸ್ಟಾರ್ ಅಂದ್ರೆ ಏನಂತ? ಸ್ಟಾರ್ ಅಂದ್ರೆ ಏನು? ಗಂಡ ಅಂತ. ಅಂದ್ರೆ ಈ ಏನೋ ಗಂಡ, ಯಾರಿಗೆ? ಎಲ್ಗೆ. ಆಯ್ತಾ? ಅದಾದ್ಮೇಲೆ ಇದು ಹೋಗ್ಬಿಡುತ್ತೆ. ಆಮೇಲೆ @ ಆಸ್ಟ್ಯಾಗ್ ಅಂದ್ರೆ ಏನಂತ? ತಾಯಿ ಅಂತ. ಅಂದ್ರೆ ಎಲ್ ತಾಯಿ, ಯಾರಿಗೆ ತಾಯಿ? ಬಿಗೆ ತಾಯಿ. ಓಕೆ, ಅದಾದ್ಮೇಲೆ ಇದು ನೋಡಿ @ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತಂದೆ ಅಂತ. ಫಸ್ಟ್ ಬರೋನ್ ತಂದೆ, ಯಾರಿಗೆ ತಂದೆ? ಪಿಗೆ ತಂದೆ. ಓಕೆ, ಅಲ್ಲಿ ಕೊಟ್ಟಿದ್ದನ್ನೆಲ್ಲ ನಾ ಏನ್ ಮಾಡಿದೆಪ್ಪ ಅಂತಂದ್ರೆ ನೀಟಾಗಿ ಬರ್ಕೊಂಡೆ. ನೆಕ್ಸ್ಟ್ ಅದಾದರಲ್ಲಿ ಎಂಬುದರಲ್ಲಿ ಬಿ ಈಗೆ ಹೇಗೆ ಸಂಬಂಧ ಹೊಂದಿದ್ದಾನೆ ಅಂದ್ರೆ ಈ ಬಿನ ಏನಂತ ಕರಿಬೇಕು? ಓಕೆ, ನೋಡಲಿ ಈ ಬಿನ ಏನಂತ ಕರಿಬೇಕು? ಸೊ ಗಂಡ ಹೆಂಡತಿ ಇವ್ರ ಮಗ, ಆಟೋಮೆಟಿಕ್ ಆಗಿ ಈತೇನಾಗಬೇಕು? ಬಿ ಅನ್ನೋ ಏನಾಗಬೇಕು? ಮಗ ಆಗ್ಬೇಕು. ಹಂಗಂದ್ರೆ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಮಗ, ಇಂಗ್ಲಿಷ್ ಅಲ್ಲಿ ಸನ್. ಈಸಿ ಪ್ರಶ್ನೆನ. ಹಂಗಂದ್ರೆ ನೀವು ಲಾಸ್ಟ್ ಲೈನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಪ್ಪ ಅಂತಂದ್ರೆ ಎಂಬುದರಲ್ಲಿ ಬಿ ಈಗೆ ಹೇಗೆ ಸಂಬಂಧ ಹೊಂದಿದ್ದಾನೆ ಅಂತಂದ್ರೆ ಇಲ್ಲಿ ನೋಡಲಿ ಈ ಏನೋನು ಬಿನ ಏನಂತ ಕರಿಬೇಕು? ಈ ಏನೋನು ಬಿನ ಏನಂತ ಕರಿಬೇಕು? ಹೆಂಡತಿ ಮಗ ಅಂತಂದ್ರೆ ಅವನಿಗೂ ಮಗನೇ, ಆಟೋಮೆಟಿಕ್ ಈ ಅನ್ಸ ಮಗನಂತ ಕರಿಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಅರ್ಥ ಆಯ್ತಾ ತಿಳ್ಕೊಂಡೆ ನಾನು? ಓಕೆ, ಒಂದ್ಸತಿ ನೀವು ಟ್ರೈ ಮಾಡಿ ಕ್ವಶನ್ ನೋಡಿ. ರೈಟ್. ಸೆಕೆಂಡ್ ಪ್ರಶ್ನೆ ನೋಡಿ, ಡೈರೆಕ್ಟ್ ಆಗಿ ಮತ್ತೆ ಈ ತರ ಈ ಪ್ರಶ್ನೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, P + Q ಪ್ಲಸ್ ಅಂದ್ರೆ ಏನಂತ? ಮಗಳು ಅಂತ. ಫಸ್ಟ್ ಬರೋರು ಮಗಳು, ಯಾರಿಗೆ ಮಗಳು? ಕ್ಯೂಗೆ ಮಗಳು. ದೊಡ್ಡವ್ರನ್ನ ನಾವು ಇಲ್ಲಿ ಮೇಲೆ ಬರಿತೀವಿ ಅಂತ ನಿಮ್ಗೆ ಹೇಳಿದ್ವಿ. ಅದಾದ್ಮೇಲೆ ಇದು ಹೋಯ್ತು. ನೆಕ್ಸ್ಟ್ ಇದು. ಸೊ ಕ್ಯೂ ಬಾಗ್ಲೆ 6. ಬಾಗ್ಲೆ ಅಂದ್ರೆ ಏನಂತ? ತಂದೆ ಅಂತ. ಆಯ್ತಾ? ಕ್ಯೂ ಅನ್ನೋ ತಂದೆ ಅದ. ಯಾರಿಗೆ ತಂದೆ ಅದ? ಆರ್ಗೆ ತಂದೆ ಅದ. ಆಟೋಮೆಟಿಕ್ ಆಗಿ ಇವ್ರಿಬ್ರು ಏನಾವತ್ತಂತಂದ್ರೆ ಸಿಬ್ಲಿಂಗ್ ಅಂದ್ರೆ ಅಣ್ಣ ತಮ್ಮಂದಿರ ಆದ್ರು. ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಇವ್ರದೆಲ್ಲ ಹೋಯ್ತು. ನೆಕ್ಸ್ಟ್ R × S. ಇಂಟು ಅಂದ್ರೆ ಏನಂತ? ಇಂಟು ಅಂದ್ರೆ ಹೆಂಡತಿ ಅಂತ. ಆರ್ ಅನ್ನ ಹೆಂಡತಿ ಅಂತ. ಯಾರಿಗೆ? ಎಸ್ಗೆ ಹೆಂಡತಿ. ಓಕೆ, ಲಾಸ್ಟ್ ಲೈನ್ T - ಅಂದ್ರೆ ಯಾರು? ಸಹೋದರ ಆದ. ಫಸ್ಟ್ ಲೈನ್ ಸಹೋದರ ಆದ. ಯಾರಿಗೆ ಸಹೋದರ ಆದ? ಟಿಗೆ ಸಹೋದರ. ನೋಡಿಲಿ ಆರ್ ಇಂಟು ಓಕೆ ಹೆಂಡತಿ, ಗಂಡ ಹೆಂಡತಿ ಇವರಿಬ್ರು ಏನಿದು? ಎಸ್ ಅನ್ನ ಗಂಡ, ಆರ್ ಅನ್ನ ಹೆಂಡತಿ. ಸೊ ಇಲ್ಲಿ ಯಾಕೆ ಲೈನ್ ಎಕ್ಸ್ಟ್ರಾ ಬರ್ದೇನಪ್ಪ? ಇವರಿಬ್ರು ಗಂಡ ಹೆಂಡತಿ. ಓಕೆ, ಇವಾಗ ಬನ್ನಿ ಲಾಸ್ಟ್ ಕ್ವಶನ್. ಅವ್ರು ಏನೇನು ಕೊಟ್ಟಿದ್ರು ನೋಡಿ, ಇದನ್ನ ನೀಟಾಗಿ ನಾನು ನಿಮ್ಗೆ ಡಯಾಗ್ರಾಮ್ ಮುಖಾಂತರ ತೋರಿಸಿದೀನಿ. ಎಂಬುದರಲ್ಲಿ ಪಿ ಟಿಗೆ ಹೇಗೆ ಹೊಂದಿದ್ದಾನೆ ಹಂಗಂತಂದ್ರೆ ಪಿನ ಏನಂತ ಕರಿಬೇಕು? ಓಕೆ, ನೋಡಲಿ ಸಹೋದರನಾಗ್ತಾನೆ. ಹೌದಾ? ಇಲ್ಲಿ ಸಹೋದರನ ಹೆಂಡತಿಯ ಏನಿದು? ಸಹೋದರನ ಹೆಂಡತಿಯ ಸಹೋದರಿ. ನೋಡಲಿ ಅಣ್ಣ. ಹೌದಾ? ಅಣ್ಣ ಸಹೋದರ ಅಂತ. ಸಹೋದರನ ಹೆಂಡತಿ ಆರ್ ಸಹೋದರನ ಹೆಂಡತಿಯ ಸಹೋದರಿ. ಹಂಗಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1. ಈಸಿ ಪ್ರಶ್ನೆನ ಟೈಮ್ ತಗೋಬೋದಿತ್ತು, ಬಟ್ ನೀವೇನಪ್ಪಾ ಅಂತಂದ್ರೆ 1 ನಿಮಿಷ ಅದರಲ್ಲಿ ಇಂಥ ಪ್ರಶ್ನೆಗಳನ್ನ ನೀವು ಮಾಡಬಹುದು. ಬಟ್ ಓದೋದ್ನಾಗ ಹರಿ ಯಾವುದೇ ತರ ಅವಸರ ಏನು ಬೇಡ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ, ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ರಿ.
ಓಕೆ. ಈ ಪರ್ಸೆಂಟೇಜ್ ಎಲ್, ಪರ್ಸೆಂಟೇಜ್ ಅಂದ್ರೆ ಏನಂತ, ಸಹೋದರ ಅಂತ. ಯಾರು ಸಹೋದರ ಆಗ್ತಾನೆ, ಫಸ್ಟ್ ನಾನು ಸಹೋದರ ಆಗ್ತಾನೆ ಯಾರಿಗೆ, ಎಲ್ಗೆ. ಆಯ್ತಾ, ಇದು ಹೋಯ್ತು. ನೆಕ್ಸ್ಟ್ ಎಲ್ ಇಲ್ಲಿದೆ, ಸಹೋದರನಾಗ್ತಾನೆ. ಯಾರು ಸಹೋದರ ಆಗ್ತಾನೆ, ಫಸ್ಟ್ನೇವನು ಸಹೋದರ ಆಗ್ತಾನೆ ಯಾರಿಗೆ, ಆರ್ಗೆ ಸಹೋದರನಾಗ್ತಾನೆ. ಆಯ್ತಾ, ನೆಕ್ಸ್ಟ್ ಇದೆಲ್ಲ ಹೋಯ್ತು. ನೆಕ್ಸ್ಟ್ ಪ್ಲಸ್, ಪ್ಲಸ್ ಅಂದ್ರೆ ಏನಂತ, ಫಸ್ಟ್ನೇನು ಪ್ಲಸ್. ಸೊ ಪ್ಲಸ್ ಅಂದ್ರೆ ಏನಂತ ಕೊಟ್ರಪ್ಪ ಅಂತಂದ್ರೆ ಮಗಳು. ಯಾರ ಮಗಳು, ಝೆಡ್ ಅಂದ್ರೆ ಫಸ್ಟ್ ಯಾರು ಕೊಟ್ಟಿರ್ತಾರೆ ಮಗಳು ಆಗ್ತಾಳೆ ಯಾರಿಗೆ, ಸೆಕೆಂಡ್ ಪರ್ಸನ್ಗೆ ಮಗಳು. ಅದೇ ತರನೇ ಇಲ್ಲಿ ಆರ್ ಅನ್ನು ಮಗಳಾಗ್ತಾಳೆ ಯಾರಿಗೆ, ಬಿಗೆ ಮಗಳಾಗ್ತಾಳೆ. ಆಯ್ತಾ, ಎಂಬುದರಲ್ಲಿ ಆರ್ ಇಗೆ ಹೇಗೆ ಸಂಬಂಧ ಅಂದ್ರೆ, ಈ ಆರ್ನ ಏನಂತ ಕರಿಬೇಕು, ಓಕೆ, ಈ ಆರ್ನ ಏನಂತ ಕರಿಬೇಕು ನೋಡಲಿ. ಅಣ್ಣ, ಅಣ್ಣ ಮತ್ತೆ ಅಣ್ಣಗ ತಂಗಿಯಪ್ಪ ಅಂತ, ತಂಗಿ ಅಥವಾ ಅಕ್ಕ ಅಂತಂದ್ರೆ ಆಟೋಮೆಟಿಕ್ ಆಗಿ ಇವ್ರು ಮೂವರು ಏನಾದ್ರಪ್ಪ ಅಂತಂದ್ರೆ ಒಂದೇ ಮನೆಯಲ್ಲಿರೋ ಅಣ್ಣ ತಂಗಿ ಅಂದ್ರು. ಸೊ ಅಣ್ಣ ತಂಗಿ ಅಥವಾ ಅಕ್ಕ. ಸೊ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗಬೇಕಂತಂದ್ರೆ ಈ ಆರ್ನ ಏನಂತ ಕರಿಬೇಕಪ್ಪ ಅಂದ್ರೆ ಸಹೋದರಿ ಅಂತ ಕರಿಬೇಕು. ಓಕೆನಾ, ಈಸಿ ಪ್ರಶ್ನೆನಾ. ಸ್ವಲ್ಪ ಏನಪ್ಪಾ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಅವ್ರು ಟ್ರೈ ಮಾಡ್ತಿರ್ತಾರೆ. ನೀವು ಈ ತರ ನೀಟಾಗಿ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಅಲ್ಲಿ SSC-GD ಪರೀಕ್ಷೆ ಬರೆಯುವಾಗ ಒಂದು ದೊಡ್ಡ ರಫ್ ಪೇಪರ್ ಕೊಟ್ಟಿರ್ತಾರೆ. ಆ ರಫ್ ಪೇಪರ್ ಅಲ್ಲಿ ನಿಮ್ಗೆ ಈ ತರದ ಸ್ಮಾಲ್ ಡಯಾಗ್ರಾಮ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಬಟ್ ಡಯಾಗ್ರಾಮ್ ಹಾಕ್ಬೇಕಾದಾಗ ನೀವೇನ್ ಬರ್ತಿರ್ತಾರೆ ನೆನ್ಪಿಟ್ಕೋಬೇಕು. ಈ ತರ ಮೇಲ್ ಅಂತಂದ್ರೆ ಪ್ಲಸ್ ಅಂತ ಹಾಕೊಳ್ಳಿ, ಫಿಮೇಲ್ ಅಂತಂದ್ರೆ ಈ ತರ ಮೈನಸ್ ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ ನೋಡಲಿ, ಪಿ ಇಸ್ ದ ಸಿಸ್ಟರ್ ಆಫ್ ಆರ್. ಪಿ ಅನ್ನೋದು ಏನಪ್ಪಾ ಅಂತಂದ್ರೆ ಸಿಸ್ಟರ್ ಅಂತ ಯಾರಿಗೆ, ಆರ್ಗೆ ಸಿಸ್ಟರ್. ಓಕೆನಾ. ನೆಕ್ಸ್ಟ್ ಆರ್ ಅನ್ನು ಯಾರಪ್ಪ ಅಂದ್ರೆ ಕ್ಯೂರ ತಂದೆ. ಆರ್ ಅನ್ನು ತಂದೆ ಆಗ್ತಾರಂತೆ ಯಾರಿಗೆ, ಕ್ಯೂಗೆ. ಅಂದ್ರೆ ಆಟೋಮೆಟಿಕ್ ಆಗಿ ಆರ್ ಅನ್ನೋರು ಏನಪ್ಪಾ ಅಂದ್ರೆ ಆರ್ ಅನ್ನೋ ದೊಡ್ಡವರಾದ್ರು. ನೆಕ್ಸ್ಟ್ ಆರ್ ಕ್ಯೂರ ತಂದೆ, ಅದಾಯ್ತು. ನೆಕ್ಸ್ಟ್ ಎಸ್, ಎಸ್ ಏನಾಯ್ತಪ್ಪ ಅಂತಂದ್ರೆ ಎಸ್ ಅನ್ನೋದು ಕ್ಯೂರ ಪತ್ನಿ. ಈ ಎಸ್ ಅನ್ನೋರು ಹೊಸದಾಗಿ ಬಂದ್ರು ಯಾರಪ್ಪ ಅಂತಂದ್ರೆ ಅವ್ರು ಯಾರು ಅಂತಂದ್ರೆ ಎಸ್ ನ ಪತ್ನಿ ಅಂತ. ಅಂದ್ರೆ ಎಸ್ ಆಟೋಮೆಟಿಕ್ ಆಗಿ ಗಂಡ ಅದ. ಸೊ ಇವರ ಪತ್ನಿ ಯಾರು ಬಂದ್ಲು, ಎಸ್ ಬಂದ್ಲು. ಸೊ ಗಂಡ ಹೆಂಡತಿ ಈ ತರ ಎಕ್ಸ್ಟ್ರಾ ಲೈನ್ ಹಾಕ್ರಿ. ನೆಕ್ಸ್ಟ್ ಟಿ ಅನ್ನೋ ಹೊಸದಾಗಿ ಬಂದ್ರು. ಟಿ ಯಾರಪ್ಪ ಅಂತಂದ್ರೆ ಎಸ್ ರ ಮಗಳು. ಎಸ್ಗೆ ಏನಂತ ಮಗಳು ಆತಾಳ. ಆಯ್ತಾ, ಓಕೆ. ಲಾಸ್ಟ್ ಬನ್ನಿ ಇಲ್ಲಿ ಟಿಗೆ ಪಿ ಯಾವ ಸಂಬಂಧ, ಹಂಗಂದ್ರೆ ಪಿ ಟಿನ ಏನಂತ ಕರಿಬೇಕು ಅಂದ್ರೆ, ಪಿ ಟಿನ ಏನಂತ ಕರಿಬೇಕು ನೋಡಲಿ. ಪಿ ಇಲ್ಲಿದೆ, ಟಿ ಇಲ್ಲಿದೆ. ಸೊ ಏನಂತ ಕರಿಬೇಕು ನೋಡಲಿ. ಸೊ ಏನಂತ ಕರಿಬೇಕಪ್ಪ ಅಂತಂದ್ರೆ ನೋಡಲಿ, ಹೌ ಇಸ್ ಪಿ ರಿಲೇಟೆಡ್ ಟು ಟಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಟಿ ಪಿನ ಏನಂತ ಕರಿಬೇಕು. ಓಕೆ ನೋಡಿ, ತಾಯಿ, ತಂದೆ, ತಂದೆಯ 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 ಸಹೋದರಿ, ತಂದೆಯ ತಂದೆಯ ಸಹೋದರಿ. ಓಕೆನಾ. ನೋಡಿಲಿ, ಹೌ ಈಸ್ ಪಿ ರಿಲೇಟೆಡ್ ಟು ಟಿ ಅಂತಂದ್ರೆ ಟಿ ಇವಾಗ ನೋಡಿಲಿ, ಟಿ ಪಿನ ಏನಂತ ಕರಿಬೇಕು, ಏನಂತ ಕರಿಬೇಕಪ್ಪ ಅಂತಂದ್ರೆ ತಾಯಿಗೆ ಎಸ್, ಕ್ಯೂ ಅನ್ನೋ ತಂದೆ, ತಂದೆಯ ತಂದೆಯ ಸಹೋದರಿ. ಯಾಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಇದೆ. ಮೈನಸ್ ಇದೆ ಅಂತಂದ್ರೆ ನಾವು ಫಿಮೇಲ್ ಅಂದ್ರೆ ಹೆಣ್ಣು ಮಗುವಿಗೆ ನಾವು ಏನಂತ ಆಗ್ತಿದ್ವಿ, ಇಲ್ಲಿ ಮೈನಸ್ ಆಗ್ತಿದ್ವಿ. ಓಕೆನಾ, ಈಸಿನಾ. ಓಕೆ, ಕ್ವಶನ್ ನಂಬರ್ 5. ಓಕೆ, ಒಂದು ಕ್ವಶನ್ ನಂಬರ್ 5 ನೋಡ್ಲಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಬಿ ನ ತಾಯಿ. ಓಕೆ, ಲಾಸ್ಟ್ ಇಲ್ಲಿ ಬಂದ್ಬಿಡಿಲಿ, ಕ್ಯೂ ಇಂಟು ಆರ್. ಇಂಟು ಅಂದ್ರೆ ಏನಪ್ಪಾ ಅಂತಂದ್ರೆ ಎ ಇಂಟು ಬಿ ಅಂದರೆ ಎ ಬಿ ನ ಪತ್ನಿ. ಎ ಫಸ್ಟ್ ಬರೋರು ಪತ್ನಿ ಆಗ್ತಾರೆ ಯಾರಿಗೆ, ಸೆಕೆಂಡ್ ಪರ್ಸನ್ಗೆ. ಅಂದ್ರೆ ಆಟೋಮೆಟಿಕ್ ಆಗಿ ಸೆಕೆಂಡ್ ಪರ್ಸನ್ ಏನದ, ಆಟೋಮೆಟಿಕ್ ಆಗಿ ಫಸ್ಟ್ ನೇನು ಪತ್ನಿ ಅದ ಅಂದ್ರೆ ಆರ್ ಅನ್ನೋನು ಡೈರೆಕ್ಟ್ ಆಗಿ ಗಂಡ ಆದಂತ ಅರ್ಥ. ಓಕೆ, ಅದಾದ್ಮೇಲೆ ಆರ್ ಮೈನಸ್ ಎಸ್. ಮೈನಸ್ ಅಂದ್ರೆ ಏನಂತ, ಸಹೋದರ ಅಂತ. ಯಾರಿಗೆ ಸಹೋದರ ಆಗ್ತಾನ, ಆರ್ ಅವರು ಸಹೋದರ ಆಗ್ತಾನೆ ಯಾರಿಗೆ, ಎಸ್ಗೆ ಸಹೋದರ. ಓಕೆ, ಎಸ್ ಬಾಗ್ಲೆ ಟಿ. ಬಾಗ್ಲೆ ಅಂದ್ರೆ ಏನಂತ, ತಂದೆ ಆಗ್ತಾನಂತ. ಫಸ್ಟ್ ಪರ್ಸನ್ ತಂದೆ ಆಗ್ತಾನೆ ಯಾರಿಗೆ, ತಂದೆ ಆಗ್ತಾನೆ ಟಿಗೆ ತಂದೆ.
ಓಕೆನಾ. ಲಾಸ್ಟ್ ಇವಾಗ ಟಿ ಪ್ಲಸ್ ಯು ಪ್ಲಸ್ ಓಕೆ ಪ್ಲಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಾಯಿ. ಯಾರ್ ತಾಯಿ ಆಗ್ತಾಳೆ? ಟಿ ತಾಯಿ ಆಗ್ತಾಳೆ ಯಾರಿಗೆ? ಯುಗೆ. ಓಕೆ ತಾಯಿ ಆದ್ಲು. ಇದ್ದರೆ ಎಸ್ ಯುಗೆ ಯಾವ ಸಂಬಂಧ? ಅದೇ ತರನೇ ಇಂಗ್ಲಿಷ್ ನೋಡೋದ್ರಲ್ಲಿ ಹೌ ಈಸ್ ಎಸ್ ರಿಲೇಟೆಡ್ ಟು ಯು. ಸೊ ಅಂದ್ರೆ ಎಸ್ ರಿಲೇಟೆಡ್ ಯು ಎಸ್ ನ ಏನಂತ ಕರಿಬೇಕು? ಸೊ ಯು ಎಸ್ ನ ಏನಂತ ಕರಿಬೇಕು ನೋಡ್ರಿ, ಏನಪ್ಪಾ ಅಂತಂದ್ರೆ ತಾಯಿ, ತಾಯಿಯ ತಂದೆ. ಸೊ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತಾಯಿಯ ತಂದೆ. ನೋಡಿ ತಕ್ಷಣ ಹೇಳ್ಬೋದು. ಇದ್ದರೆ ಎಸ್ ಯುಗೆ ಯಾವ ಸಂಬಂಧ ಅಂದ್ರೆ ಎಸ್ ಅನ್ನು ಯುಗೆ ಹೆಂಗ ಸಂಬಂಧ? ಯು ಏನಂತ ಕರಿಬೇಕು ಎಸ್ ನ? ಅಂದ್ರೆ ಯು ಎಸ್ ನ ಏನಂತ ಕರಿಬೇಕು? ತಾಯಿಯ ತಂದೆ. ಸಿಂಪಲ್. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ 5 ಪ್ರಶ್ನೆಗಳು ಬಹಳ ಸುಲಭವಾಗಿದ್ದು, ನೀವು ಸ್ವತಃ ಈ ತರ ಟ್ರೈ ಮಾಡಿದ್ರೆ ರಫ್ ಫಿಗರ್ ಇಟ್ಕೊಂಡು ಈ ಡಯಾಗ್ರಾಮ್ ನ ಹಾಕೊಂಡ್ರೆ ನೀವು ಮಾಡ್ಬೋದು. ಓಕೆನಾ. ಯಾವುದೇ ತರ ಅವಸರ ಮಾಡ್ಕೋಬಾರ್ದು. ಟೈಮ್ ತಗೊಂಡ್ ಮಾಡಿದ್ರೆ ನೀವು ಆದ್ರೂ ಮಾಡೇ ಮಾಡ್ತಾರೆ. ಓಕೆ 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡಿ. ಓಕೆ ಎಸ್ ಈ ಸಿಂಬಲ್ ಅಂದ್ರೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಮಗ. ಫಸ್ಟ್ ಪರ್ಸನ್ ಬರೋನು ಮಗ. ಯಾರು? ಸೆಕೆಂಡ್ ಪರ್ಸನ್ಗೆ ಮಗ ಅದ. ಸೊ ದೊಡ್ಡವರೆಲ್ಲ ಮೇಲೆ ಬರ್ತಾರ. ಓಕೆ ಈ ತರ ಸಿಂಬಲ್ ಬಂದ್ರೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಮೇಲಿದೆ ಫಸ್ಟ್ ಪರ್ಸನ್ ಪತ್ನಿ. ಯಾರಿಗೆ? ಸೆಕೆಂಡ್ ಪರ್ಸನ್ಗೆ ಪತ್ನಿ. ಅಂದ್ರೆ ಅಲ್ಲಿ ಯಾರು ಬಂದ್ರು? ಎ ಬಂದ್ರು. ಆಟೋಮೆಟಿಕ್ ಆಗಿ ಇವನ್ ಏನಾದಪ್ಪ ಅಂದ್ರೆ ಗಂಡ ಆದ. ಓಕೆನಾ. ಓಕೆ ಈ ಡಯಾಗ್ರಾಮ್ ನಾನು ಸ್ವಲ್ಪ ಇಲ್ಲಿ ಹಾಕ್ಬಿಡ್ತೀನಿ. ಮಗ ಅದ ಯಾರಿಗೆ? ಓಕೆ ಪತ್ನಿ ಆದ್ರು ಯಾರಿಗೆ? ಎ. ನೆಕ್ಸ್ಟ್ ಇವರಿಬ್ಬರ ನಡುವೆ ಏನಿದೆಪ್ಪ ಅಂದ್ರೆ ಈ ತರ ಒಂದು ಸಿಂಬಲ್ ಇದೆ. ಸಹೋದರ ಆಗ್ತಾನೆ ಯಾರಿಗೆ? ಓಕೆ ಎಂಗೆ ಸಹೋದರ ಆಗ್ತಾನೆ. ಅದಾದ್ಮೇಲೆ ಇವರಿಬ್ಬರ ಲಾಸ್ಟು. ಸೊ ಈ ತರ ಸಿಂಬಲ್ ಅಂದ್ರೆ ಏನಂತ? ತಂದೆ ಅಂತ. ಯಾರಾಗ್ತಾನೆ? ತಂದೆ. ಎಂ ತಂದೆ ಆಗ್ತಾನೆ. ಯಾರಿಗೆ ತಂದೆ ಆಗ್ತಾನೆ? ಹೀಗೆ ತಂದೆ. ಆಟೋಮೆಟಿಕ್ ಆಗಿ ಏನು ಅಂತ ಹೇಳಕ್ ಬಂದ. ಇದ್ದರೆ ನೋಡಿ ಇಲ್ಲಿ ಎಸ್ ಹೀಗೆ ಯಾವ ಸಂಬಂಧ ಅಂದ್ರೆ ಈ ಎಸ್ ನ ಏನಂತ ಕರಿಬೇಕು? ಈ ಅನ್ನೋದು ಇಲ್ಲಿ ಎಸ್ ಅನ್ನೋದು ಇಲ್ಲಿ. ಅಂದ್ರೆ ನೋಡಿ ಇಲ್ಲಿ ಇದೇನದಪ್ಪ ಅಂತಂದ್ರೆ ಅಪ್ಪ ಅದ. ಅಪ್ಪನ ಏನಂತಂದ್ರೆ ಅಪ್ಪನ ಸಹೋದರ. ಆಯ್ತಾ. ಅಪ್ಪ ಇವರಿಬ್ಬರು ಗಂಡ ಎಂತ ಆದ್ರೆ ಅಂದ್ರೆ ಇವರಿಬ್ಬರು ಮಗ ಐತ. ಆಯ್ತಾ. ಅಪ್ಪನ ಸಹೋದರನ ಮಗ. ತಂದೆ ಅಂದ್ರೆ ಅಪ್ಪ ಅಂತಂದ್ರ ಒಂದೇ, ತಂದೆ ಅಂದ್ರೆ ಒಂದೇ. ತಂದೆಯ ಸಹೋದರನ ನೋಡಿಲಿ ಪ್ಲಸ್ ಇದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ತಂದೆಯ ಸಹೋದರನ ಮಗ. ಓಕೆ ಈಸಿ ಇತ್ತು. ಅರ್ಥ ಆಯ್ತು ಅಂತ ತಿಳ್ಕೊಂಡೆ ನಾನು. ಓಕೆ ನೆಕ್ಸ್ಟ್ ಪ್ರಶ್ನೆ. ಕ್ವಶನ್ ನಂಬರ್ 7. ಓಕೆ ಮತ್ತೆ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡಿ. ಏನಂತ ಹೇಳ್ತಾರೆ ಅಂದ್ರೆ ಕ್ಯೂ ಡಿವೈಡೆಡ್ ಬೈ ಕ್ಯೂ ಬಾಗ್ಲೆ ಎಲ್. ಬಾಗ್ಲೆ ಅಂದ್ರೆ ಏನಂತಂದ್ರೆ ಎ ಬಾಗ್ಲೆ ಬಿ ಅಂದರೆ ಎ ಬಿ ನ ತಂದೆ. ಫಸ್ಟ್ ಪರ್ಸನ್ ಏನಾಗ್ತಾನಪ್ಪ ಅಂದ್ರೆ ತಂದೆ ಆಗ್ತಾನೆ. ಯಾರಿಗೆ? ಸೆಕೆಂಡ್ ಪರ್ಸನ್ಗೆ. ಓಕೆ ಇದು ಹೋಯ್ತು. ಎಲ್ ಇಂಟು ಎಂ. ಇಂಟು ಅಂದ್ರೆ ಏನಪ್ಪಾ ಅಂತಂದ್ರೆ ಪತ್ನಿ. ಯಾರಿಗೆ? ಸೆಕೆಂಡ್ ಪರ್ಸನ್ಗೆ. ಅಂದ್ರೆ ಆಟೋಮೆಟಿಕ್ ಆಗಿ ಈತ ಗಂಡ ಅದ. ಅದಾದ್ಮೇಲೆ ಎಂ ಮೈನಸ್ ಎನ್ ಅಂದ್ರೆ ಏನಪ್ಪಾ ಅಂದ್ರೆ ಸಹೋದರನಾಗ್ತಾನೆ. ಯಾರಿಗೆ? ಎನ್ಗೆ ಸಹೋದರನಾಗ್ತಾನೆ. ಆಯ್ತಾ. ಅದಾದ್ಮೇಲೆ ಲಾಸ್ಟ್ ಎಂ ಪ್ಲಸ್ ಎನ್ ಪ್ಲಸ್ ಪ್ಲಸ್ ಅಂದ್ರೆ ಏನಂತ? ತಾಯಿ ಅಂತ. ತಾಯಿ ಆಗ್ತಾಳೆ ಯಾರಿಗೆ? ಓಗೆ. ಓಕೆ ಎಲ್ಲ ಮುಗೀತು. ಇದ್ದರೆ ಎಂ ಓಗೆ ಯಾವ ಸಂಬಂಧ ಅಂದ್ರೆ ಓ ಎಂ ನ ಏನಂತ ಕರಿಬೇಕು? ಓ ಇರೋದಿಲ್ಲಿ, ಎಂ ಇರೋದಿಲ್ಲಿ. ಓಕೆ ತಾಯಿ. ಓಕೆನಾ. ತಾಯಿಯ ಅಣ್ಣ ಅಥವಾ ತಮ್ಮ ಇರ್ಬೋದು. ಓಕೆ ತಾಯಿಯ ಸಹೋದರ. ನಾವು ಅಣ್ಣ ಅಥವಾ ತಮ್ಮ ಹೇಳೋ ಬದ್ಲಿ ಡೈರೆಕ್ಟ್ ಆಗಿ ಏನಂತ ಹೇಳ್ತು ಕನ್ನಡದಾಗ? ಅಣ್ಣ ಅಥವಾ ತಮ್ಮ ಅಂತ ಡೈರೆಕ್ಟ್ ಆಗಿ ಹೇಳೋ ಬದ್ಲಿ ಸಹೋದರ ಅಂತ ಹೇಳ್ತು. ಏನಪ್ಪಾ ಅಂದ್ರೆ ಎನ್ನನು ಏನಾದ? ತಾಯಿ ಅಲ್ಲ, ತಾಯಿಯ ಸಹೋದರ. ಸಿಂಪಲ್. ನೋಡ್ಬೋದಾ. ನೆಕ್ಸ್ಟ್ ಪ್ರಶ್ನೆ. ಕ್ವಶನ್ ನಂಬರ್ 8. ಓಕೆ ಕ್ವಶನ್ ನಂಬರ್ 8 ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ರಿ.
ಓಕೆ, ಕ್ವಶನ್ ನಂಬರ್ 8 ಏನಪ್ಪಾ ಅಂತಂದ್ರೆ ಇ ಪ್ಲಸ್ ಎಫ್ ಪ್ಲಸ್ ಅಂದ್ರೆ ಏನಂತ, ಪ್ಲಸ್ ಅಂದ್ರೆ ಎ ಪ್ಲಸ್ ಬಿ ಅಂದರೆ ಎ ಬಿ ನ ಮಗಳು ಅಂದ್ರೆ ಮಗಳಾಗ್ತಾಳೆ. ಯಾರಿಗೆ? ಸೆಕೆಂಡ್ ಪರ್ಸನ್ಗೆ ಮಗಳು ಅವಳು. ಓಕೆ, ಮಗಳಾದ್ಲ ಯಾರಿಗೆ ಮಗಳು? ಎಫ್ ಗೆ ಮಗಳು. ಅಂದ್ರೆ ಎಫ್ ಅನ್ನೋದು ಆಟೋಮೆಟಿಕ್ ಆಗಿ ದೊಡ್ಡವರಾದ್ರು. ಸೊ ಅಂದ್ರೆ ಇವ್ರದ್ದು ಹೋಗ್ಬಿಡ್ತು. ಎಫ್ ಇಂಟು ಜಿ, ಜಿ ಇಂಟು ಅಂದ್ರೆ ಏನಂತ ನೋಡಲಿ. ಇಂಟು ಅಂದ್ರೆ ಏನಪ್ಪಾ ಅಂತಂದ್ರೆ ಸಹೋದರಿ. ಯಾರಿಗೆ ಸಹೋದರಿ? ಸೆಕೆಂಡ್ ಪರ್ಸನ್ಗೆ ಸಹೋದರಿ ಅಂದ್ರೆ ಜಿಗೆ ಸಹೋದರಿ ಆದ್ಲಕ್ಕೆ. ಇಂಟು ಸಹೋದರಿ ನೋಡಿಲಿ. ಓಕೆನಾ? ನೆಕ್ಸ್ಟ್ ಮೈನಸ್. ಮೈನಸ್ ಎಂದರೆ ಸಹೋದರನಾಗ್ತಾನೆ. ಯಾರಿಗೆ? ಎಚ್ ಗೆ ಸಹೋದರನಾಗ್ತಾನೆ. ಯಾರು? ಜಿ ಅನ್ನೋನು ಸಹೋದರ ಆಗ್ತಾನೆ. ಯಾರಿಗೆ? ಎಚ್ ಗೆ ಸಹೋದರ. ಲಾಸ್ಟ್ ಡಿವೈಡೆಡ್ ಬೈ ಐ. ಸೊ ಡಿವೈಡೆಡ್ ಬೈ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮಗ ಆಗ್ತಾನೆ. ಯಾರು? ಐ ಮಗ ಆಗ್ತಾನೆ. ಯಾರಿಗೆ ಮಗ ಆಗ್ತಾನೆ? ಮಗ. ಯಾರಿಗೆ? ಆಯ್ಗೆ ಮಗ ಆಗ್ತಾನೆ. ಅಂದ್ರೆ ಆಯಿ ದೊಡ್ಡವನಾದ. ಸೊ ಲಾಸ್ಟ್ ಏನಂದ್ರಪ್ಪ ಅಂತಂದ್ರೆ ಜಿ ಈಗೆ ಯಾವ ಸಂಬಂಧ ಅಂದ್ರೆ ಈ ಜಿನ ಏನಂತ ಕರಿಬೇಕು? ಓಕೆ, ಈ ಇರದಿಲ್ಲಿ, ಜಿ ಇರದಿಲ್ಲಿ. ಏನಪ್ಪಾ ಅಂತಂದ್ರೆ ತಾಯಿ, ತಾಯಿಯ ಸಹೋದರ. ಓಕೆನಾ? ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಪ್ಲಸ್ ಇದೆ. ಅಂದ್ರೆ ಏನಪ್ಪಾ? ತಾಯಿಯ ಸಹೋದರ. ಬಹಳ ಸುಲಭ. 8 ಪ್ರಶ್ನೆಗಳು ಬಹಳ ಸುಲಭವಾಗಿದ್ದು ಸ್ವತಃ ನೀವೇ ಟ್ರೈ ಮಾಡಿದ್ರು ನೀವಾದ್ರೂ ಪಕ್ಕ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಓಕೆ, 9ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪಿ. ಈ ಪಿ ಅನ್ನೋದು ಏನಪ್ಪಾ ಅಂದ್ರೆ ಆರ್ ನ ಸಹೋದರ. ಈ ಪಿ ಅನ್ನೋದು ಏನಾಗ್ತಾನಪ್ಪ ಅಂದ್ರೆ ಸಹೋದರನಾಗ್ತಾನೆ. ಯಾರಿಗೆ? ಆರ್ಗೆ ಸಹೋದರ. ಆರ್ಗೆ ಸಹೋದರ. ಆರ್ ಸಹೋದರ ಅಲ್ಲ, ಆರ್ಗೆ. ಪಿ ಅನ್ನೋನು ಆರ್ ನ ಸಹೋದರ. ಆರ್ ನ ಸಹೋದರ ಆಯ್ತಾ. ಅದಾದ್ಮೇಲೆ ಆರ್ ಅನ್ನೋನು ಕ್ಯೂ ನ ತಂದೆ. ಈ ಆರ್ ಅನ್ನೋನು ತಂದೆ ಅಂತ. ಯಾರಿಗೆ ತಂದೆ? ಕ್ಯೂ ನ ತಂದೆ. ಅಂದ್ರೆ ಕ್ಯೂ ಸಣ್ಣದ ಕೆಳಗ್ ಬಂದ. ಅದಾದ್ಮೇಲೆ ಒಂದ್ ಸ್ವಲ್ಪ ನಾನು ಡಯಾಗ್ರಾಮ್ ನ ಮೇಲೆ ಹಾಕ್ಬಿಡ್ತೀನಿ. ಸಹೋದರ ಆಗ್ತಾನೆ. ಯಾರಿಗೆ ಆಗ್ತಾನ? ಆರ್ಗೆ ಸಹೋದರ ಆಗ್ತಾನೆ. ಅದಾದ್ಮೇಲೆ ಆರ್ ಅನ್ನೋ ತಂದೆ ಆಗ್ತಾನೆ. ಯಾರಿಗೆ ತಂದೆ ಆಗ್ತಾನೆ? ಕ್ಯೂಗೆ ಆಗ್ತಾನೆ. ಅದಾದ್ಮೇಲೆ ಎಸ್ ಕ್ಯೂ ನ ಪತ್ನಿ. ಅದಾದ್ಮೇಲೆ ಎಸ್ ಅನ್ನೋನು ಯಾರಿಗೆ ಪತ್ನಿ ಆಗ್ತಾನಪ್ಪ? ಎಸ್ ಅನ್ನೋರು ಕ್ಯೂಗೆ ಪತ್ನಿ ಆತಂತಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಕ್ಯೂ ಅನ್ನೋದು ಏನಪ್ಪಾ ಅಂತಂದ್ರೆ ಮೇಲ್ ಅಂತ ಬಂತು. ಎಸ್ ಕ್ಯೂ ನ ಪತ್ನಿ. ಈ ಎಸ್ ಅನ್ನೋದು ಕ್ಯೂ ನ ಪತ್ನಿ ಅಂದ್ರೆ ಆಟೋಮೆಟಿಕ್ ಕ್ಯೂ ಗಂಡ ಅದ. ಅದಾದ್ಮೇಲೆ ನೆಕ್ಸ್ಟ್ ಈ ಟಿ ಅನ್ನೋರು ಯಾರಪ್ಪ ಅಂತಂದ್ರೆ ಎಸ್ ನ ಮಗಳು. ಎಸ್ ನ ಮಗಳು. ಇದೇ ತರ ಪ್ರಶ್ನೆನೇ 4ನೇ ಪ್ರಶ್ನೆ ಬಂದಿತ್ತು. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜ್ ಇದೆ. ಅದು ಏನಂತಂದ್ರೆ ನೋಡಿಲಿ, ಲಾಸ್ಟ್ಗೆ ಮಗಳು ಅಲ್ಲೋ ಟಿಗೆ ಪಿ ಯಾವ ಸಂಬಂಧ? ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಏನ್ ಕೇಳಿದ್ರೆ ಹೌ ಈಸ್ ಪಿ ರಿಲೇಟೆಡ್ ಟು ಟಿ ಅಂದ್ರೆ ಟಿ ಪಿ ನ ಏನಂತ ಕರಿಬೇಕು? ಟಿ ಪಿ ನ ಏನಂತ ಕರಿಬೇಕು? ಓಕೆ, ಟಿ ಪಿ ನ ಏನಂತ ಕರಿಬೇಕು ನೋಡಲಿ. ತಾಯಿ ತಂದೆ. ಯಾಕಪ್ಪ ಅಂದ್ರೆ ಇಲ್ಲಿ 2 ಲೈನ್ ಇದೆ. ತಾಯಿ ತಂದೆ. ತಂದೆಯ ತಂದೆಯ ತಂದೆ 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 ತಂದೆಯ ಸಹೋದರ. ನೋಡಲಿ, ತಂದೆಯ ತಂದೆಯ ಸಹೋದರ. ಓಕೆ, ಈಸಿ ಇತ್ತು. ಸೇಮ್ ಇದೇ ತರನೇ ಪ್ರಶ್ನೆ ನೋಡಲಿ. ತಂದೆಯ ಸಹೋದರ ಇದೆ. ಆದ್ರೆ ಇಲ್ಲಿ ನೋಡಿಲಿ ಕ್ವಶನ್ ನಂಬರ್ 4ನೇದಲ್ಲಿ ತಂದೆಯ ಸಹೋದರಿ ಅಂದ್ರೆ ಇಲ್ಲಿ ಪಿ ಅನ್ನೋರು ಸಹೋದರಿ ಆಗಿತ್ತು ಆರ್ಗೆ. ಸೇಮ್ ಇದೇ ಪ್ರಶ್ನೆ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಪಿ ದಲ್ಲಿ ಸಹೋದರಿ ಮಾಡ್ಯಾರ. ಕ್ವಶನ್ ನಂಬರ್ 9ನೇದಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಪಿ ಅನ್ನೋನು ಸಹೋದರ ಮಾಡ್ಯಾರ. ಓಕೆನಾ? ಓಕೆ, ಈ ಕ್ಲಾಸ್ನ ಕೊನೆಯ ಪ್ರಶ್ನೆಯನ್ನು ತಗೊಂಡ್ಬಂದಿನಿ. ಸ್ವತಃ ನೀವೊಂದ್ಸತಿ ಟ್ರೈ ಮಾಡಿ. ಓಕೆ, ಬನ್ನಿ ಪ್ರಶ್ನೆ ಬನ್ನಿ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಫ್ ಪ್ಲಸ್ ಜಿ. ಸೊ ಪ್ಲಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಾಯಿ ಅಂತ. ಪ್ಲಸ್ ಅಂದ್ರೆ ಏನಂತ? ತಾಯಿ. ಯಾರಿಗೆ ತಾಯಿ? ಜಿಗೆ ತಾಯಿ. ಸೊ ದೊಡ್ಡವ್ರ ಮೇಲೆ ಬರ್ಬೇಕು. ಇಂಟು ಅಂದ್ರೆ ಏನಂತ? ಪತ್ನಿ. ಯಾರಿಗೆ ಪತ್ನಿ? ಎಚ್ ಗೆ ಪತ್ನಿ. ಅಂದ್ರೆ ಆಟೋಮೆಟಿಕ್ ಆಗಿ ಇವರಿಬ್ಬರು ಗಂಡ ಹೆಂಡತಿ ಆದ್ರು. ಅದಾದ್ಮೇಲೆ ಎಚ್ ಡಿವೈಡೆಡ್ ಬೈ ಐ. ಸೊ ಎಚ್ ಡಿವೈಡೆಡ್ ಬೈ ಐ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಚ್ ಡಿವೈಡೆಡ್ ಬೈ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತಂದೆ. ಯಾರು ತಂದೆ ಆದ್ರು? ಎಚ್ ಅನ್ನೋ ತಂದೆ ಆದ್ರು. ಸೊ ಓಕೆ, ನಾನು ಸ್ವಲ್ಪ ಮೇಲೆ ಬರ್ತೀನಿ.
ತಾಯಿ, ಯಾರಿಗೆ ತಾಯಿ? ಜಿಗೆ ತಾಯಿ. ಓಕೆ, ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಆಟೋಮೆಟಿಕ್ ಆಗಿ ಡಿವೈಡೆಡ್ ಬೈ ಅಂದ್ರೆ ಏನಪ್ಪಾ ಅಂದ್ರೆ ತಂದೆ ಅಂತ. ಫಸ್ಟ್ ಪರ್ಸನ್ ಏನಾಗ್ತಾನಪ್ಪ ಅಂದ್ರೆ ತಂದೆ ಆಗ್ತಾನೆ. ಯಾರು? ಎಚ್ ತಂದೆ ಆಗ್ತಾನೆ. ಯಾರಿಗೆ ತಂದೆ? ಆಯ್ಗೆ ತಂದೆ ಆಗ್ತಾನೆ. ಅದಾದ್ಮೇಲೆ ಲಾಸ್ಟ್ ಮೈನಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಹೋದರ ಅಂತ. ಯಾರ ಸಹೋದರ? ಆಯನ ಸಹೋದರ ಆಗ್ತಾನೆ. ಯಾರಿಗೆ? ಜೆಗೆ ಸಹೋದರ. ಓಕೆ, ಲಾಸ್ಟ್ ಕ್ವಶನ್ ಬರೋ ಇದ್ದರೆ ಎಫ್ ಜೆಗೆ ಯಾವ ಸಂಬಂಧ ಹಂಗಂತಂದ್ರೆ ಜೆ ಎಫ್ ನ ಏನಂತ ಕರಿಬೇಕು? ಓಕೆ, ಜೆ ಇಲ್ಲೇ ಐತೆ, ಎಫ್ ಇಲ್ಲೇ ಐತೆ. ಓಕೆನಾ? ಇಲ್ಲಿಂದ ಇಲ್ಲಿ ಏನಂತ ಕರಿಬೇಕು ನೋಡಲಿ? ಸಹೋದರ. ಓಕೆನಾ? ಸಹೋದರನ ಅಪ್ಪ ಅಮ್ಮ. ಸಹೋದರನ ಅಪ್ಪ ಅಮ್ಮ ಅಂದ್ರೆ ಅವ್ರು ಕೂಡ ಅಪ್ಪ ಅಮ್ಮನೆ, ಜೆ ಕೂಡ ಅಪ್ಪ ಅಮ್ಮನೆ. ಅಪ್ಪ ಅಮ್ಮ, ಅಮ್ಮನ ಏನಿದು? ಅಮ್ಮನ ಅಮ್ಮ. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ತಾಯಿ. ಸೊ ಇಲ್ಲಿ ತಾಯಿ ಅರ್ಲಿಕ್ಕೆ ಜಿಯನ ತಾಯಿ ಅಲ್ಲ, ತಾಯಿಯ ತಾಯಿ. ಸೊ ಹಂಗಂದ್ರೆ ಏನಪ್ಪಾ ಅಂತಂದ್ರೆ ತಾಯಿಯ ತಾಯಿ. ಸೊ ಇವತ್ತು ಈ ನಮ್ಮ ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನೆಲ್ ಇಂದ ನಾವು ನಿಮ್ಗೆ ರಕ್ತ ಸಂಬಂಧದ ಮೇಲೆ 10 ಪ್ರಶ್ನೆ ತಗೊಂಡ್ಬಂದಿದ್ದೆ. 10 ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಬಹಳ ಸುಲಭವಾಗಿದ್ದು, ನಿಮ್ಮ ಈ ತರ ಪರೀಕ್ಷೆಗಳು ನಿಮ್ಗೆ ಬಹಳ ಯೂಸ್ ಆಗ್ಲಿ ಅಂತ ಹೇಳಿ ನಾನು 10 ಪ್ರಶ್ನೆಗಳು ತಗೊಂಡ್ಬಂದಿನಿ. ಅಕಸ್ಮಾತ್ ಇನ್ನೂ ನಿಮ್ಗೆ ಬೇರೆ ಯಾವ್ದಾದ್ರು ಚಾಪ್ಟರ್ ಬೇಕಾಯ್ತಂದ್ರೆ ಈ ನಮ್ಮ ನೇತಾಜಿ ಮಿಲಿಟರಿ ಚಾನೆಲ್ ಅಲ್ಲಿ ನಿಮ್ಗೆ ಕಮೆಂಟ್ ಹಾಕಿ ನಾವು ನೆಕ್ಸ್ಟ್ ಚಾಪ್ಟರ್ ಅದನ್ನೇ ತಗೊಂಬಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.